ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಆಕ್ಚುಲಿ ಇವಾಗ ಒಂದು ನಿಮಿಷ ನೋಡಿ, ವ್ಲಾಗು ಬೆಳಗ್ಗೆನೆ ಶುರು ಮಾಡಬೇಕಿತ್ತು, ಆದರೆ ಮಧ್ಯಾಹ್ನ ಶುರು ಮಾಡ್ತೀನಿ. ವ್ಲಾಗು ಬೆಳಗ್ಗೆನೆ ಶುರು ಮಾಡಬೇಕಿತ್ತು, ಆದರೆ ಈಗ ಮಧ್ಯಾಹ್ನ ಶುರು ಮಾಡಿದ್ದೀನಿ. ಯಾಕೋ ಒಂಥರ ಇವತ್ತೇನೋ ಒಂಥರ ಮೂಡು ಆಫ್ ಅನ್ನಂಗೆ. ಸೊ ಈಗ ಹೊಡಿತೀನಿ ನನ್ನ ಮಗನೇ, ನೀನು ಹೊಡ್ಸ್ಕತ್ತಿ. ಈಗ ಸುಮ್ಮನಿದ್ರೆ ಚಂದ, ಈಗ ಪದೇ ಪದೇ ಅಲ್ಲ. ಇಲ್ಲಿ ಬಾ, ಇಲ್ಲಿ ಕುತ್ಕಲ್ಲಿ ಚೀಲದ ಮೇಲೆ ನಡಿ, ಚೀಲದ ಮೇಲೆ ನಡಿ. ಬಾರ ಇಲ್ಲ ನಡಿಲಿ, ಇಲ್ಲಿ ಬಾ, ಕೂರಲ್ಲಿ ಮೋಸ್ಟ್ಲಿ ಅವನಿಗೆ ಅರ್ಜೆಂಟ್ ಆಗೈತೆ ಏನೋ, ಇವನ್ನ ಚಾಲಿನ ಇಟ್ಕೊಳ್ಳೋಣ ಹಾಗಂತ ಇವತ್ತು ನಾನು ಶಿವರಾತ್ರಿ ದಿನ ಉಪವಾಸ ಮಾಡೋಣ ಅಂತ ಅನ್ಕೊಂಡೆ. ಫಾರ್ ದ ಫಸ್ಟ್ ಟೈಮ್ ಈ ವರ್ಷ ನಾನು ಉಪವಾಸ ಮಾಡ್ತೀನಿ ಗೈಸ್. ಬೆಳಗ್ಗೆಯಿಂದ ಏನು ಅಂದರೆ ಏನೂ ತಿಂದಿಲ್ಲ, ಬರೀ ಒಂದೆರಡು ಲೋಟ ಮಿಲ್ಕ್ ಶೇಕ್ ಕುಡ್ದಿರೋದಷ್ಟೇ, ಅದು ಡ್ರೈ ಫ್ರೂಟ್ಸಿಂದು. ನೋಡಿ, ಆದರೆ ಹೊಟ್ಟೆ ಮಾತ್ರ ಏನು ಹಸು ಆಗ್ತಿದೆ ಅಂದರೆ, ಆ ಹೊಟ್ಟೆ ಹಸುವಿಗೆ ನಿದ್ದೆ ಬೇರೆ ಬರ್ತೈತೆ ಗೊತ್ತಾ, ಸಖತ್ ನಿದ್ದೆ ಬೇರೆ ಬರ್ತೈತೆ. ನಿದ್ದೆನೂ ಮಾಡೋಂಗಿಲ್ಲ ಅಂತ ನಮ್ಮಮ್ಮ ಹೇಳಿದ್ರು. ಸೊ ಈಗ ನಮ್ಮಮ್ಮ ಹೇಳ್ತಿದ್ರು, ಇದು ಬಾಳೆಹಣ್ಣು ತಗೋಬಾ, ಪಚ್ಚ ಬಾಳೆಹಣ್ಣು, ಇದು ಹಾಲು ತುಪ್ಪ ಮಾಡಿಕೊಡ್ತೀನಿ ಅಂತ. ಓ ರಾಘು ಗೈಸ್, ನಮ್ಮ ರಾಘು ಏನೋ ಮೈಸೂರಿಗೇನೋ ಹೊರಟವನಂತೆ. ಈಗ ಇವನು ಡ್ರಾಪ್ ಮಾಡ್ಬೇಕಂತೆ ರೈಲ್ವೆ ಸ್ಟೇಷನ್. ಇದು ಟ್ರೈನ್ ಎಷ್ಟು ಗಂಟೆಗೆ? ಹೌದಾ? ತಡಿ ಚಾರ್ಲಿ, ತಡಿ ಅವ್ನು ಕಕ್ಕ ಮಾಡ್ತವನೆ. ನನ್ನ ಮಗನೇ, ಈಗ 2:25, 5 ನಿಮಿಷದಲ್ಲಿ ಏನಲ್ಲ ಮಿಕ್ಸ್ ಆಗಲ್ವಲ್ಲ ಟ್ರೈನು. ತಡಿ ಸರಿ, ಚಾರ್ಲಿ ಬಾ ಬಾ ಬೇಗ, ಬಾ ಬಾ ಬಾ. ಲವ್ ಕುಮಾರ್, ಏನಪ್ಪ ಚೆನ್ನಾಗಿದ್ದೀರಿ? ಯಾಕಯ್ಯ ಏನ ಇದು? ಅದು ಹಿಂಗೆ ಲೂಸ್ ಮಾಡ್ಕ ಬರದಾ ಬಾಯ್ ಬರೋದಾ? ಇವನು ಹುಷಾರು, ಟೈಮ್ ಆಯ್ತು. ನೀನ್ ಇರ್ಬೇಕಾದ್ರೆ ನಂಗೆ ಏನು ಆಗಲ್ಲ ಬಿಡ. ಏನ್ ಮಾಡ್ತಿದ್ದೆ? ಅದೇನದು? ಇದು ಬ್ಯಾಗಲ್ಲಿರೋದು ಬುಕ್ಸಾ? ಅಣ್ಣ ಅಲ್ಲಿಗೆ ಓದ್ಕೊಳಕ್ಕೆ ಬಾ ಹೋಗುವಂತೆ. ಇಲ್ಲ ಬಿಡು, ಹೊಲ್ಟೆ ಆಯ್ತಾ. ಸರಿ ಬರೋಣ, ಫೋನ್ ಮಾಡು, ಹುಷಾರು, ಬಾಯ್. ಗೈಸ್, ಈಗ ಹಂಗೆ ಬರ್ತಾ ಬಾಳೆಹಣ್ಣು ಮತ್ತೆ ಒಂದು ಅರ್ಧ ಲೀಟ್ರು ಹಾಲು ತಗೊಂಡು ಬಂದೆ. ಏನಿಲ್ಲ, ಬಾಳೆಹಣ್ಣು ಅಂತ ತಕ್ಷಣ ಇವನು ಖುಷಿ ಆದ, ನಿಂಗಲ್ಲ ಕಣ. ಏಯ್ ನಡೆ ಕಡೆ. ಏನಿಂಗೆ ಏನಿಂಗೆ ಹಿಂಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟಿದ್ದೀನಿ ಅಂತ ಹೇಳ್ತಿದ್ದೀನಿ. ಏನೋ ಅಂಕರ್ ಸಮಾಚಾರ? ಟೈಮ್ ಐತೆ ಮಾಡಲಾ? ಅಲ್ಲಿ ಹೋಗ್ಬೇಕು. ಏಯ್ ಸ್ನ್ಯಾಪ್ ಎಲ್ಲ ಆಗ್ತಿದ್ಯಲ್ಲ, ಹೋಗ್ಬಿಡ್ ಬಾ. ಸರಿ, ಆಮೇಲೆ ಫೋನ್ ಮಾಡು. ಗೈಸ್, ಈಗ ಟೈಮ್ ಬಂದು ಈಗ 6:45 ಆಗೈತೆ. ಈಗ ಎಲ್ಲರೂ ಈಗ ದೇವಸ್ಥಾನಕ್ಕೆ ಈಗ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ. ಈಗ ಎಲ್ಲರೂ ಈಗ ರೆಡಿ ಆಗಿದ್ದೀವಿ. ನಮ್ಮ ಅಪ್ಪನೂ ಈಗ ಗೈಸ್ ನೋಡಿ ಇಬ್ರು ಹೆಂಗ್ ರೆಡಿ ಆಗೋರೆ ನೋಡಿ. ಹಂಗಂತ ಇವತ್ತು ನಮ್ಮ ಅಪ್ಪನೂ ಇದು ಮಾಡ್ಕೊಂಡವ್ರೆ, ಶೇವ್ ಎಲ್ಲ ಮಾಡ್ಕೊಂಡವ್ರೆ. ನಮ್ಮ ಅಣ್ಣನ್ ತೋರಿಸ್ತೀನಿ ತಡೀರಿ ಅವನ ಹೆಂಗ್ ರೆಡಿ ಆಗವನೆ ಅಂತ. ಏನ್ ಬೈಕಲ್ಲ? ಗೈಸ್, ಈಗ ಏನೋ ಹೂವು ತಗೊಳ್ಳೋಣ ಅಂತ ಈಗ ನಿಲ್ಸವ್ರೆ. ಈಗ ನಮ್ಮ ಅಣ್ಣ ಹೋಗಿ ಹೂವು ತಗೊಬಿಟ್ಟು ಬರ್ತವ್ರೆ. ನಮ್ಮ ಅಣ್ಣ ಜುಬ್ಬ ಹಾಕಿರೋದಕ್ಕೂ ಒಳ್ಳೆ ದೊಡ್ಡ ಮನುಷ್ಯನಂಗೆ ಕಾಣ್ತವ್ರೆ. ಶ್ರೀ
ಇವನ ಇದು ಗೈಸ್ ಪ್ರಸಾದ ನೋಡಿ ಇಲ್ಲಿ ಎಲ್ರದ್ದು ಫೇವ್ರೆಟ್ ಉಪ್ಪಿಟ್ಟು ಕೇಸರಿ ಬಾತು. ಪಾಪ ಪ್ರಸಾದ ನೋಡಿ ನಿಮ್ ಫೇವ್ರೆಟ್ ಉಪ್ಪಿಟ್ಟು ಕೇಸರಿ ಬಾತು ಫೇವ್ರೆಟ್. ಗೈಸ್ ಈಗ ಕ್ರಾಕ್ಸ್ ಈಗ ನಾನು ಮತ್ತೆ ನಮ್ಮ ಅಣ್ಣ ಈಗ ಇಲ್ಲಿ ಬಿಟ್ಟಿದ್ದೀವಿ. ಎರಡು ರೈಟಿನ ಬಿಟ್ಟಿದ್ದೀವಿ. ಅವ್ನು ಕಳ್ಳಂಗೆ ಕನ್ಫ್ಯೂಸ್ ಆಗಬೇಕು. ಇನ್ನೊಂದು ಕಾಲಿಂದು ಇಲ್ಲೇ ಹಾಕೊಂಡಿದ್ದೀವಿ. ಅಲ್ಮೇಲೆ ಸ್ವಲ್ಪ ಮುಂದೆ ಹೋದಾದ್ಮೇಲೆ ಅಲ್ಲೊಂದು ಬಿಡ್ತೀವಿ. ಅಲ್ಲ ಆ ಕಡೆ ಬಿಡಬೇಕಿತ್ತು. ನಿರಂತರವಾಗಿ ನಾಳೆ ಮಧ್ಯಾಹ್ನ 1 ಗಂಟೆ ಗೈಸ್ ಅಂತೂ ಫೈನಲ್ ಆಗಿ ದೇವರಿಂದು ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಆಗಿ ಈಗ ಇಲ್ಲಿ ಬಂದೀಗ ಸ್ವಲ್ಪ ಹೊತ್ತು ಕೂರೋಣ ಅಂತ ಈಗ ಇಲ್ಲಿ ಕೂತಿದ್ದೀವಿ ಎಲ್ಲರೂ. ಏನೇನು ಹೇಳಕ್ ಬಂದಿಲ್ಲ. ಏನು ಹೇಳಿ ನಿನ್ನ ಫೇವ್ರೇಟ್ ಪಿಕ್ ಲಾಡು. ಗೈಸ್ ಈಗ ಆ್ಯಕ್ಚುಲಿ ಈಗ ಡೈರೆಕ್ಟ್ ಈಗ ಫುಡ್ ಕೋರ್ಟ್ ಕಡೆಗೆ ಈಗ ಬಂದಿದ್ದೀವಿ. ಹಂಗೆ ಹೋಯ್ತಾ ದೋಸೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಈಗ ಅಲ್ಲಿ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಈಗ ದೋಸೆ ಆರ್ಡ್ರ್ ಕೊಡೋಕೆ ಹೋಗೋರು ಈಗ. ಸಂಜು ಅಂತ ಕಾರ್ನರ್ ಓನರ್ ಅಣ್ಣ. ಸ್ಪೆಷಲ್ ಏನು ಅಣ್ಣ ನಿಮ್ಮ ಅಂಗಡಿದು? ಹಾಂ, ರಿಚ್ ಕೊಲ್ಲಾಪುರಿ ಪಾವ್ ಭಾಜಿ ಆಮೇಲೆ ಒಟ್ಟಿನಲ್ಲಿ 99 ಥರದ ದೋಸೆ ಎಲ್ಲ ಮಾಡ್ತೀರಾ ಗೈಸ್? ಯಾರ್ಯಾರು ಹಾಸನದಲ್ಲಿ ನೋಡ್ತೀರಾ ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡಿ ಗೈಸ್. ಸ್ಟಾಲ್ ನಂಬರ್ ಎಷ್ಟು 60 59 ಅಲ್ಲ 59. ಸೊ ಕ್ರೇಜಿಯಾಗಿರುತ್ತೆ ಅನ್ಕೊಳ್ಳಿ. ದೋಸೆ ಎಲ್ಲ ಫುಲ್ ಡಿಫ್ರೆಂಟ್ ಟೇಸ್ಟ್. ನೀವು ಇಲ್ಲಿ ಬಂದರೆ 99 ಟೈಪ್ಸ್ ದೋಸೆ. ಗೈಸ್ ಈಗ ನಮ್ಮ ದೋಸೆ ಈಗ ಬಂದೈತೆ. ಯಾವ್ದಣ್ಣ ನೀನು ಹೇಳಿದ್ದು? ಇದೆ, ನೀನೇನು ಹೇಳಿದೆ ಅದೇ. ಅಲ್ಲ, ಇದು ಹೆಸರೇನು ಅಂತ? ವೆಜ್ ಕೊಲ್ಲಾಪುರಿ ಗೈಸ್. ಲಿಟ್ರಲಿ ಎಷ್ಟು ಬಿಸಿ ಐತೆ ಅಂದರೆ ಮಾತ್ರ ಸಕ್ಕತ್ ಬಿಸಿ. ಒಂದು ಕಾಯಿ ಚಟ್ನಿ ಹಾಕೋರೆ, ಇನ್ನೊಂದು ಫುಲ್ಲು ಸ್ಪೈಸಿ ಚಟ್ನಿ. ತೆಗಿ ಬೇಗ ಅನ್ನಂಗೆ ಆಗುತ್ತೆ. ಗೈಸ್ ಅಂತೂ ಫೈನಲ್ ಆಗಿ ಮನೆಗೆ ಬಂದ್ವಿ ಗೈಸ್. ಒಂಥರ ಚೆನ್ನಾಗಿತ್ತು ಇವತ್ತು ಸಂಜೆ. ಇವತ್ತು ಮತ್ತೆ ಜಾಸ್ತಿ ವ್ಲಾಗ್ ಏನೋ ಆಗಿಲ್ಲ ಗೈಸ್. ಯಾಕೋ ಮೂಡೇ ಇರ್ಲಿಲ್ಲ ಗುರು ಇವತ್ತು. ಬಟ್ ಯಾವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ದೇವ್ರಿನ ದರ್ಶನ ಎಲ್ಲ ಆಯ್ತು, ಒಂಥರ ಸಮಾಧಾನ ಆದಂಗೆ ಆಯ್ತು, ರಿಲೀಫ್ ಆದಂಗೆ ಆಯ್ತು. ಈಗ ಇನ್ನೇನು ವ್ಲಾಗ್ ಬೇರೆ ಎಡಿಟ್ ಬೇರೆ ಎಲ್ಲ ಮಾಡಬೇಕು ಗೈಸ್. ಮತ್ತೆ ಇನ್ನೇನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನೇನು ಊಟ ಎಲ್ಲ ಅಲ್ಲೇ ಆಯ್ತು ಫುಡ್ ಕೋರ್ಟ್ ಅಲ್ಲಿ. ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗೋಣ. ಆದ್ರೆ ನಾಳೆ ಹಂಗೆ ಮಳಲಿಗೆ ಹೋಗ್ಬಿಟ್ಟು ಬರೋಣ. ಸೋಮವಾರ ಹಂಗೆ ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಯಾಕೆಂದ್ರೆ ಶುಕ್ರವಾರದಿಂದ ಎಕ್ಸಾಮು, ಈ ಸೆಮ್ಮಿಂದ ಎಕ್ಸಾಮು. ಸೊ ಸ್ವಲ್ಪ ಸೀರಿಯಸ್ ಆಗಿ ಕೂತ್ಕೊಂಡು ಸ್ವಲ್ಪ ಓದ್ಕೋಬೇಕು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.